ಈಗ ನೀವು ಚಿನ್ನ ಖರೀದಿ ಮಾಡಬೇಕಾ? ಆತ್ಮೀಯರೊಬ್ಬರು ಇವತ್ತು ಮೆಸೇಜ್ ಮಾಡಿದರು, ಒಂದು ಸ್ವಲ್ಪ ದುಡ್ಡು ಮೆಚ್ಯೂರ್ ಆಗಿ ಒಂದು ಬಾಂಡಿಂದ ಬಂದಿದೆ, ನಾನು ಅದರಿಂದ ಏನೋ ಒಂದು ಖರೀದಿ ಮಾಡಬೇಕು, ಬಟ್ ಅದಕ್ಕೆ 6 ತಿಂಗಳು ಟೈಮ್ ಇದೆ. ಈಗ ಆ ದುಡ್ಡನ್ನು FDಯಲ್ಲಿ ಇಡುವ ಬದಲು ಚಿನ್ನದ ಮೇಲೆ ನಾನು ಹೂಡಿಕೆ ಮಾಡಬಹುದಾ? 6 ತಿಂಗಳಲ್ಲಿ ಗ್ರೋ ಆಗುತ್ತಾ ದುಡ್ಡು ಅಂತ ಕೇಳಿದರು. ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಹೊರಟ ನನಗೆ ನಿಮಗೆಲ್ಲರಿಗೂ ಈ ವಿಚಾರ ಅರ್ಥ ಆಗಬೇಕು ಅಂತ ಅನ್ನಿಸ್ತು. ಶಾರ್ಟ್ ಟರ್ಮ್ನಲ್ಲಿ ಏನು ಅನ್ನಿಸ್ತಾ ಇದೆ? ಚಿನ್ನ ಮತ್ತು ಬೆಳ್ಳಿಯ ದರಗಳು ಇಲ್ಲಿಂದ ಇನ್ನೂ ಮೇಲಕ್ಕೆ ಹೋಗಬಹುದಾ? ಖಂಡಿತ ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ. ಇನ್ನೊಂದು 30-40% ಅಥವಾ ಆಲ್ಮೋಸ್ಟ್ 3 ಲಕ್ಷ ರೂಪಾಯಿಗೆ kg ಬೆಳ್ಳಿ ಸಿಗ್ತಾ ಇರುವಂತಹದ್ದು 5 ಲಕ್ಷಕ್ಕೆ ಹೋಗುತ್ತೆ ಅಂತ ಹೇಳುವಂತಹ ಪ್ರೆಡಿಕ್ಷನ್ಗಳು ಕೂಡ ಇದ್ದಾವೆ. ಬಟ್ ಅಂಡರ್ಸ್ಟ್ಯಾಂಡ್ ದಿಸ್, ಆಲ್ ದೋಸ್ ಆರ್ ಪ್ರೆಡಿಕ್ಷನ್ಸ್. ಯಾರೂ ಕೂಡ ನೇರವಾಗಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಎಲ್ಲಾದರೂ ಟ್ರಂಪ್ಗೆ ತಲೆ ಸರಿಯಾಗಿ EU ಮತ್ತು ಟ್ರಂಪ್ನ ಮಧ್ಯದಲ್ಲಿ ನಡೀತಿರುವಂತಹ ಜಗಳ ನಿಂತು ಒಂದು ವೇಳೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯದಲ್ಲಿ ಒಂದು ಶಾಂತಿ ಅಂತ ಹೇಳುವಂತಹದ್ದು ಬಂದರೆ, ಒಂದು ವೇಳೆ ಸೌದಿ ಮತ್ತು UAEಯ ನಡುವೆ ನಡೀತಿರುವಂತಹ ಕಿರಿಕಿರಿಗಳು ಕಮ್ಮಿಯಾದರೆ, ವೆನಿಜುವೆಲಾದಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಏನಾದರೂ ಬಂತು ಅಂತ ಹೇಳಿದರೆ, ಅಥವಾ ಇದ್ಯಾವುದಾದರೂ ಆಗುತ್ತೆ ಅನ್ನುವಂತಹ ಸುದ್ದಿ ಬಂದರೂ ಕೂಡ ಆಲ್ಮೋಸ್ಟ್ 285%ನಷ್ಟು ಗ್ರೋತನ್ನು ಅಥವಾ ರಿಟರ್ನ್ಸನ್ನು ಚಿನ್ನ ಆಲ್ಮೋಸ್ಟ್ ಲಾಸ್ಟ್ 1-2 ವರ್ಷದಲ್ಲಿ ಕೊಟ್ಟಿದೆ. ಅದರಲ್ಲೊಂದು 20-30% ಕರೆಕ್ಷನ್ ಬರೋಕ್ಕೆ ಎಷ್ಟು ಸಮಯ ಬೇಕು ಯೋಚನೆ ಮಾಡಿ. ಈಗ ನೀವು ಹೊಸತಾಗಿ ಪೊಸಿಷನ್ ಒಂದನ್ನು ತಗೋತಿದ್ದೀರಿ ಅಂತ ಹೇಳಿದರೆ, ಯು ಆರ್ ರಿಸ್ಕಿಂಗ್ ದ್ಯಾಟ್ ಲಾಸ್. ಪಟ್ ಅಂತ 20-30% 2-3 ದಿನದಲ್ಲಿ ಬಿತ್ತು ಚಿನ್ನದ ರೇಟ್ ಅಥವಾ ಬೆಳ್ಳಿಯ ರೇಟ್ ಅಂತ ಹೇಳಿದರೆ, ನೀವು ಈಗ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್ ಹೊಸತಾಗಿ ನೆಗೆಟಿವ್ಗೆ ಹೋಗಿಬಿಡ್ತವೆ. ಆ್ಯಂಡ್ ನಿಮಗೆ ಗೊತ್ತಿರಲಿ, ಕಮಾಡಿಟಿ ಸೂಪರ್ ಸೈಕಲ್ಸ್ ಅಥವಾ ಕಮಾಡಿಟಿ ಸೈಕಲ್ಗಳು ಅಂತ ಹೇಳುವಂತಹದ್ದು ಯಾಕೆ ಅಂದರೆ, ದೇ ಆರ್ ಸೈಕ್ಲಿಕಲ್ ಇನ್ ನೇಚರ್ ಅನ್ನುವ ಕಾರಣಕ್ಕೆ. ಒಂದು ಸೈಕಲ್ ನಿಲ್ತು ಅಂದರೆ ಮುಂದಿನ ಸೈಕಲ್ ಬರೋದಕ್ಕೆ ಎಷ್ಟು ಸಮಯ ಬೇಕು, ಅದರ ಒಳಗೆ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಆ ಇನ್ಸ್ಟ್ರೂಮೆಂಟ್ ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮಗೆ ಮತ್ತೆ ಹೇಳ್ತಾ ಇರುವಂತಹದ್ದು, ಇನ್ವೆಸ್ಟ್ಮೆಂಟ್ ಚಿನ್ನದಲ್ಲಿ ಮತ್ತು ಬೆಳ್ಳಿಯ ಮೇಲೆ ಈಗ ಮಾಡೋದಕ್ಕೆ ನೀವು ಹೊರಟಿದ್ದೀರಿ ಅಂತ ಹೇಳಿದರೆ, SIP ಮಾರ್ಗದ ಮುಖಾಂತರ ಅದನ್ನು ಮಾಡಿ. ಕಮ್ಮಿ ಮೊತ್ತದ ದುಡ್ಡನ್ನು ಅದರ ಮೇಲೆ ತಿಂಗಳು ಹಾಕ್ತೀನಿ ಅಂತ, ಅಥವಾ ಡೇ ಬೈ ಡೇ ನೀವು SIP ಮಾಡ್ತೀರಿ ಅಂತ ಹೇಳಿದರೆ, ಚಿನ್ನದ ಮೇಲೆ ನಿಮಗೆ ಹೂಡಿಕೆ ಮಾಡೋದಕ್ಕೆ 5 ಲಕ್ಷ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದರೆ, ದಿನಕ್ಕೆ ನಾನು 10-15 ಸಾವಿರ ಹಾಕ್ತೀನಿ, ಅಥವಾ ವಾರಕ್ಕೆ 15 ಸಾವಿರ ಡೆಪಾಸಿಟ್ ಮಾಡಿಕೊಂಡು ಹೋಗ್ತೀನಿ. ಬೆಳೆದಷ್ಟು ಬೆಳೀಲಿ, ಆ್ಯಾವ್ರೇಜ್ ಮಾಡಿಕೊಂಡು ಹೋಗಬಹುದು. ಒಂದು ವೇಳೆ ಪ್ರೈಸ್ ಬೀಳೋದಕ್ಕೆ ಶುರುವಾಯಿತು ಅಂತ ಹೇಳಿದರೆ, ನನಗೊಂದು ಮಾರ್ಜಿನ್ ಫಾರ್ ಸೇಫ್ಟಿ ಇರುತ್ತೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡಿ. ತುಂಬ ರಿಟೇಲರ್ಸ್ ಮಾಡುವಂತಹ ತಪ್ಪಿದೆ, ಇದೇ 5 ಲಕ್ಷ ತೊಗೊಂಡು ಹೋಗಿ ಸಂಪೂರ್ಣವಾಗಿ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಸುರಿದು ಬಿಡ್ತಾರೆ. ಹೀಗೆ ಮಾಡಿದರೆ ಒಂದು ವೇಳೆ ಅಲ್ಲಿ ಪ್ರೈಸ್ ರಿವರ್ಸ್ ಆಗೋದು ಶುರುವಾದರೆ ನಿಮಗೆ ಮಾರ್ಜಿನ್ ಫಾರ್ ಸೇಫ್ಟಿ ಇರೋದಿಲ್ಲ. ಆ ಕಾರಣದಿಂದಲೇ ಹೇಳ್ತಿರುವಂತಹದ್ದು, ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಆಲೋಚನೆ ಮಾಡಿ SIP ರೀತಿಯಲ್ಲಿ ಹೂಡಿಕೆಯನ್ನು ಮಾಡಿ. ಇದರ ಬಗ್ಗೆ ನಾನು ತರಂಗ ವಾರಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಕೂಡ ಬರೆದಿದ್ದೆ, ಅದನ್ನು ನಾನು ಇಲ್ಲಿ ಕಮೆಂಟ್ಸ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಅದನ್ನು ಓದೋದನ್ನು ಕೂಡ ಮರಿಬೇಡಿ. ಯು ವಿಲ್ ಗೆಟ್ ಟು ಸಿ ಓವರ್ ಆಲ್ ಪಿಕ್ಚರ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.